ನೋಡಿ ಇಲ್ಲಿ ಎಷ್ಟೊತ್ತು ಬರೋಣ ಸ್ವಲ್ಪ ಇದ್ದೆ ಇರೋ ಕ್ಯಾಮ್ರಾ ಇಲ್ಸ ನೀನು ಲೈಟ್ ಹೇಳಿ ಫಸ್ಟ್ ಕ್ಯಾಮ್ರಾ ಇಲ್ಸ ನೀರು ಎಲ್ರಿಗೂ ಟಮ್ ನೀನೇ ಕೊಡ್ಬೇಕು. ರೆಡಿ ರೆಡಿ ಸರ್ ರೆಡಿ ರೋಲ್ ಕ್ಯಾಮ್ರಾ ರೋಲಿಂಗ್ ಕ್ಲಾಪ್ and smile please ಕರೆಕ್ಟ್ ಆಗಿ ಹಂಗೆ ಇದೆ ವಿಡಿಯೋ ಹಂಗೆ ಇದೆ ಫೋಟೋ ಆತ್ಮೀಯ ಅಪ್ಲನಾಣಿ ಸರ್ಗೆ ಸ್ವಾಗತ. ಸರ್ ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಇರಿ. ಸ್ನಾತಕರು, ನಿರ್ದೇಶಕರು, ತಾಂತ್ರಿಕ ವರ್ಗ ಗುರು ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಬರ್ತಿತ್ತು. ಸುಮನ್ ಸರ್ ಒಂದು ಫೋಟೋ
ಓಕೆ ಕಡೆಯಿಂದ ಶುರು ಮಾಡೋಣ. ಗುರುನಂದನ್ ಎಲ್ಲರನ್ನು ಪರಿಚಯ ಮಾಡಿಸಿ, ಜೊತೆಗೆ ಚಿತ್ರದ ಬಗ್ಗೆ ವಿಶೇಷವಾಗಿ ಮಾತಾಡ್ತಾರೆ. ಕೊಡ್ತೀನಿ ಬೋರ್ಡ್ ಟು ಗುರುನಂದನ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಮೊದಲ ಪ್ರೊಡಕ್ಷನ್ ಮಂಡಿಮನೆ ಟಾಕೀಸ್ ಪ್ರೊಡಕ್ಷನ್ ನಂಬರ್ ಚಿತ್ರೀಕರಣ ಇವತ್ತಿಂದ ಶುರು ಮಾಡ್ತಾ ಇದ್ವಿ. ಇದಕ್ಕೆ ಬಂದಂಥ ಎಲ್ಲ ನನ್ನ ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ ಮೊದಲನಾಗಿ ನನ್ನ ಧನ್ಯವಾದಗಳು. ಈ ಫಿಲ್ಮ್ ಟೈಟ್ಲ್ ಕೆಲವೇ ದಿನಗಳಲ್ಲಿ ಇದನ್ನ ರಿವೀಲ್ ಮಾಡ್ತೀವಿ, ಟೈಟ್ಲು ಮತ್ತು ಫಸ್ಟ್ ಲುಕ್ಕು. ನಮ್ಮ ನಿರ್ದೇಶಕರು ಬಂದ್ಬಿಟ್ಟು ಸುಮಂತ್ ಅಂತ. ಇವರೊಂದು 2-3 ಫಿಲ್ಮಲ್ಲಿ ಅಸೋಸಿಯೇಟ್ ಆಗಿ ಮಾಡಿದ್ದಾರೆ. ಒಂದು ಲೈನ್ ಕಥೆ ಹೇಳಿದ್ರು, ಖುಷಿ ಆಯಿತು. ಹಾಗೆ ನಮ್ಮ ಪ್ರೊಡಕ್ಷನಲ್ಲಿ ಮಾಡೋಣ ಅಂತ. ಸೊ ನಾಯಕಿಯಾಗಿ ತಪಸ್ವಿನಿ ಪೊನ್ನಚ್ಚ ಅಂತ, ಹರಿಕತೆ ಅಲ್ಲ ಗಿರಿಕತೆ ಇದರಲ್ಲಿ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಮಾಡಿದ್ರು. ಈಗ ನಮ್ಮ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಮಾಡ್ತಿದ್ದಾರೆ. ಹಾಗೆ ಮ್ಯೂಸಿಕ್ ಡೈರೆಕ್ಟ್ರು ಕಿರಣ್ ರವೀಂದ್ರನಾಥ್, ನಿಮ್ಗೆ ಗೊತ್ತಿರಬೇಕು, ನನ್ನ ಮೊದಲನೇ 2 ಫಿಲ್ಮಿಂದ ಅವರನ್ನೇ. ಫಸ್ಟ್ ರ್ಯಾಂಕ್ ರಾಜು ಕನ್ನಡ ಮೀಡಿಯಂ ಎಲ್ಲ ಮಾಡಿದರು. ಹಾಗಾಗಿ ಇದರಲ್ಲೊಂದು ಮೆಲೋಡಿ ಮ್ಯೂಸಿಕ್ ಮಾಡೋಕ್ಕೆ ಮತ್ತೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹಾಗೆ ನಮ್ಮ DOP ಆಗಿ ಶಿವಸೇನಾ ಅವರಿಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳೋಣ, ಯಾಕೆಂದರೆ ಭೀಮಾ ಚಿತ್ರ ಸೂಪರ್ ಹಿಟ್ ಆಗಿದೆ. ಅದರ ಕ್ಯಾಮ್ರಾಮನ್ ಅವರು. ಹಾಗೆ ನಮ್ಮ ಚಕ್ರವರ್ತಿಯವರು, ಅವರು ನಮ್ಮ ಡೈಲಾಗ್ ರೈಟ್ರು. ನನ್ನ ಜೊತೆಯಾಗಿ ನಮ್ಮ ಧರ್ಮಣ್ಣ ಅವರು ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಸೊ ಇವತ್ತಿಂದ ನನ್ನ ಚಿತ್ರೀಕರಣ ಕಂಟಿನ್ಯೂಸ್ ಆಗಿ 15 ದಿವಸದ ಫಸ್ಟ್ ಶೆಡ್ಯೂಲ್ ಮಾಡ್ತಾ ಇದ್ದೀವಿ. ಬೆಂಗಳೂರು ಸುತ್ತಮುತ್ತ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಸಾಂಗು ಅದೆಲ್ಲ ಹೊರಗಡೆ ಪ್ಲಾನ್ ಮಾಡಿದ್ವಿ, ಚಿಕ್ಕಮಗಳೂರು ಮತ್ತೆ ಲೇ ಲಡಾಖ್ ಆ ಥರ ಮಾಡ್ತಾ ಇದ್ವಿ. ಸೊ ಟೋಟಲ್ ಆಗಿ ಇವತ್ತಿಂದ 15 ಡೇಸ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಓಕೆ, ಇದು ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಬಗ್ಗೆ ಚಿತ್ರ. ಸ್ಟ್ಯಾಂಡಪ್ ಕಾಮಿಡಿಯನ್ ಅವನು ಹೇಗೆ ನಗಿಸ್ತಾನೆ, ಅವನ ಲೈಫಲ್ಲಿ ಏನು ನಡೆಯುತ್ತೆ ಅನ್ನೋದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನಾನು ಇದ್ರ ಮೀರಿ ಜಾಸ್ತಿ ಏನು ಹೇಳಲ್ಲ, ಯಾಕೆಂದ್ರೆ ಮುಂದಿನ ದಿನಗಳಲ್ಲೆಲ್ಲ ಹೇಳ್ತಾ ಹೋಗ್ತೀನಿ ಈ ಚಿತ್ರದ ಬಗ್ಗೆ. ಸೊ ಈ ಚಿತ್ರದ ಪ್ಲಾಟ್ ಬಂದ್ಬಿಟ್ಟು ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್. ಇಲ್ಲ, ಆಕ್ಚುಲಿ ಒಟ್ಟಿಗೆ ಮಾಡಬೇಕು ಅಂತ ಇತ್ತು. ಅದಕ್ಕೆ ನನಗೆ ನನ್ನ ಸ್ನೇಹಿತರುಗಳು ಕೈ ಜೋಡಿಸಿದ್ರು. ಒಂದು ರವಿಕುಮಾರ್ ಮತ್ತೆ ವೇಣೂರ್ ಅಂತ ಸದಾಶಿವನಗರದಲ್ಲಿ, ಹಾಗೆ ನನ್ನ ಫ್ರೆಂಡ್ ಅಂಜನ್ ಅಂತ, ಹಾಗೆ ಮಹೇಶ್ ಅಂತ. ಇವರೆಲ್ಲರೂ ಒಟ್ಟಿಗೆ ಸೇರ್ ಮಾಡೋಣ ಒಂದು ಪ್ರೊಡಕ್ಷನ್, ನಿಮ್ಮ ಪ್ರೊಡಕ್ಷನಲ್ಲೇ ಮಾಡಿ ಅಂತ. ಅವರೆಲ್ಲ ನನಗೆ ಒಂದು ಬೆನ್ನೆಲುಬಾಗಿ ನಿಂತರಿಂದ ಪ್ರೊಡಕ್ಷನ್ ಶುರುವಾಯಿತು. ಯಾಕೆಂದರೆ ಕಥೆನೂ ತುಂಬ ಚೆನ್ನಾಗಿತ್ತು. ನಾನು ತುಂಬ ಜನಗಳಿಗೆ ಅಪ್ರೋಚ್ ಮಾಡಿದೆ, ಅದಕ್ಕಿಂತ ಈ ಕಥೆ ಚೆನ್ನಾಗಿದೆ ಅಲ್ಲ, ನಮ್ಮ ಪ್ರೊಡಕ್ಷನ್ ಇಂದನೇ ಮಾಡೋಣ, ಯಾಕೆ ನಮಗೆ ಗೊತ್ತಿರೋದ್ರಿಂದ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ. ಹಾಗೆ ಶುರುವಾಯಿತು. ಇವತ್ತಿಂದ ಚಿತ್ರೀಕರಣ ಶುರು ಮಾಡ್ತಾ ನಮ್ಮ ಡೈರೆಕ್ಟರ್ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮಿ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಸೊ ಸ್ಟೋರಿ ತುಂಬ ಚೆನ್ನಾಗಿದೆ, ಹೈ ಎಕ್ಸ್ಪೆಕ್ಟೇಷನ್ ಇದೆ ಎಲ್ಲರಿಂದ. ಜಾಸ್ತಿ ರಿವೀಲ್ ಮಾಡೋಕ್ಕೂ ಆಗಲ್ಲ ಮೂವಿ ಬಗ್ಗೆ ಆಗಲಿ ಕ್ಯಾರೆಕ್ಟರ್ ಬಗ್ಗೆ. ಸೊ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ ಧ್ವನಿ ಚೆನ್ನಾಗಾಗ್ಬಿಟ್ಟು ಕೆಮ್ಮೆ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆ ಮಾಧ್ಯಮದ ಎಲ್ಲರಿಗೂ ನಮಸ್ಕಾರ. ರಾಜು ಅವರ ಜೊತೆಯಲ್ಲಿ 2ನೇ ಸಿನಿಮಾ ನಂದು. ಸುಮಂತ್ ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ. ಈಗ ಅವರಿಗೆ ನಿರ್ದೇಶನದಲ್ಲಿ ಮೊದಲನೇ ಚಿತ್ರ, ಅವ್ರಿಗೆ ವಿಶ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬಂದೆ. ನಾನು ಹುಷಾರಿಲ್ಲಪ್ಪ ನನಗೆ ಅಂತಂದ್ರೆ ಸುಮ್ಮನೆ ಮಾತಾಡ್ಬಿಟ್ಟು ಹೋಗ್ಬಿಡಿ, ತುಂಬ ಹೆಚ್ಚು ಕಮ್ಮಿ ಆದರೆ ಡಾಕ್ಟರ್ನಲ್ಲೇ ಕರೆಸ್ತೀವಿ ಅಂದರು. ಅದಕ್ಕೆ ಬಂದೆ. ಫಸ್ಟೇ ತಬ್ಲಿ ನಾಣಿ ಅಂದ್ಬಿಟ್ರು, ತಬ್ಲಿ ಹೋಗ್ಬಿಟ್ಟು ತಮಾಷೆ ಕೇಳಿದೆ. ಕತೆ ಒಂದು ಲೈನು ಸುಮಾರಾಗಿ ಗೊತ್ತು ನನಗೆ, ನನ್ನ ಪಾತ್ರ ಗೊತ್ತಿಲ್ಲ, ಇದು ನಿಜ. ಸುಮಂತ್ ಹೇಳಿದ್ರು, ಇವ್ರಿಗೆ ಮಾತಾಡೋಣ ಬನ್ನಿ ಅಣ್ಣ, ಮಾತಾಡೋಣ ಬನ್ನಿ, ಇಂಥವ್ರು ಈ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸಿ ಅಂಥ ಪಾತ್ರನೇ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ, ಯಾಕೆಂದರೆ 2ನೇ ಸಿನಿಮಾ ಆದ್ದರಿಂದ ಏನು ತೊಂದರೆ ಇಲ್ಲ, ನಮಗೆ ಜೊತೆಲಿ ಕೆಲಸ ಮಾಡ್ಬೋದು. ನಿರ್ಮಾಣಕ್ಕೆ ಕೈ ಜೋಡಿಸಿರೋಂಥ ಎಲ್ಲ ನಿರ್ಮಾಪಕರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಒಳ್ಳೆ ತಂಡನ ಕಟ್ಟಿದ್ದೀರಿ, ತುಂಬ ಸಂತೋಷ. ನಿಮ್ಮೆಲ್ಲ ಆಶೀರ್ವಾದ ನಮಗೆ ಇರಲಿ. ಧರ್ಮಣ್ಣ ನಮ್ಮ ಜೊತೆಲಿ ಪಾತ್ರ ಮಾಡ್ತಾ ಇದ್ದೆ, ನಾನು ನೀವು ಇಂಥವರೆಗೂ ಸೇರೇ ಇಲ್ಲ ಜೊತೆಲಿ. ಈ ಸಿನಿಮಾ ಫಸ್ಟ್ ನಮ್ಮಿಬ್ಬರ ಕಾಂಬಿನೇಷನ್.
ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಮೈಕನ್ನು ಧರ್ಮ ಅವರಿಗೆ ಹಸ್ತಾಂತರಿಸ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಸರ್ ಹೇಳ್ದಂಗೆ ನಾಣಿ ಸರ್ ಜೊತೆ, ರಾಜು ಸರ್ ಜೊತೆ, ಡೈರೆಕ್ಟರ್ ಜೊತೆ, ಹೀರೋಯಿನ್ ಜೊತೆ ಎಲ್ಲ ಜೊತೆಲೂ ಮೊದಲ ಪ್ರಯತ್ನ ನಾನು ಕೂಡ ಸ್ಕ್ರೀನ್ ಶೇರ್ ಮಾಡ್ತಿರೋದು. ಕತೆ ತುಂಬ ಅದ್ಭುತವಾಗಿದೆ. ಅವ್ರು ಹೇಳ್ದಂಗೆ ಫ್ಯಾಮಿಲಿ ಎಂಟರ್ಟೈನರು, ಸ್ಟ್ಯಾಂಡಪ್ ಕಾಮಿಡಿಯನ್ಗೆ ಸಂಬಂಧಪಟ್ಟಂಥ ಕತೆ. ನನ್ನ ಪಾತ್ರ ಕೂಡ ಅದ್ಭುತವಾಗಿ ಇಡೀ ಸಿನಿಮಾ ಕ್ಯಾರಿ ಮಾಡಿದ್ದಾರೆ. ಒಂದು ಒಳ್ಳೆ ಪಾತ್ರ, ಹಂಗಾಗಿ ಭಾಳ ಖುಷಿ ಅನ್ನಿಸ್ತು. ಆಮೇಲೆ ನನಗೆ ಇತ್ತೀಚೆಗೆ ಗೊತ್ತಾಗಿದೆ, ನನಗೆ ಫಸ್ಟು ಸರ್ ಚೆನ್ನಾಗಿ ಗೊತ್ತು, ಅದು ಅವ್ರು ಚಿಕ್ಕಮಂಗ್ಳೂರವ್ರು ಅಂತ ಗೊತ್ತಿರಲಿಲ್ಲ, ನಮ್ಮ ಡಿಸ್ಟಿಕ್ ಅವರೇ. ಅದೊಂದು ಇನ್ನೊಂದು ಹೆಮ್ಮೆ ಅನ್ನಿಸ್ತು. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾಕ್ಕೆ ಎಲ್ಲ ಪ್ರೊಡ್ಯೂಸರ್ಸ್ಗಳು ಕೈ ಜೋಡಿಸಿದ್ದಾರೆ. ಹಾಗೆ ಕ್ಯಾಮ್ರಾಮನ್ ಕೂಡ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ವೇದಿಕೆ ಮೇಲೆ ಇದ್ದಾರೆ. ನಿಮ್ಮ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಮಿಸ್ಟರ್ ಜಾಕ್ ಸಿನಿಮಾ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾಗೋಷ್ಠಿಯವರಿಗೆ ನಮಸ್ಕಾರ. ಸೊ ಇದು ನನ್ನ ಮೊದಲನೇ ನಿರ್ದೇಶನ. ನಾ ಈ ಮುಂಚೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಕ್ರಿಟಿಕಲ್ ಕೀರ್ತನೆಗಳು, ಹಲವಾರು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಚಿತ್ರ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಗುರು ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ನಂಬಿ ಮಂಡಿಮನೆ ಟಾಕೀಸ್ ಪ್ರೊಡಕ್ಷನ್ ಶುರು ಮಾಡಿ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಈ ಕತೆ ಬಂದು ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಮೇಲೆ, ಗುರು ಸರ್ ಟೋಲ್ಡ್, ಸ್ಟ್ಯಾಂಡಪ್ ಕಾಮಿಡಿಯನ್ ಮೇಲೆ ಹೋಗುತ್ತೆ. ಮಿಕ್ಕಿದ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಕನ್ನಡದಲ್ಲಿ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು, ಅಂಡ್ ಅದು ಹೊಸ ವಿಷಯ. ಅದು ಬಿಟ್ಟರೆ ಒಂದು ರಾಮ್ ಸಬ್ಜೆಕ್ಟ್, ರೊಮ್ಯಾಂಟಿಕ್ ಕಾಮಿಡಿ ಸಬ್ಜೆಕ್ಟ್ ಕ್ಯಾರಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಒಂದು ಹಂತವಾಗಿ ನಾವು ಹೇಳ್ತಾ ಹೋಗ್ತೀವಿ. ಸೊ ಶೂಟಿಂಗ್ ಇವತ್ತಿಂದಾನೇ ಶುರು ಸರ್. ಇವತ್ತು ಬೆಂಗಳೂರಲ್ಲಿ ಕಂಪ್ಲೀಟ್ ಶೂಟ್ ಆಗುತ್ತೆ. ಆರ್ ಆರ್ ನಗರು, ಮಹಾಲಕ್ಷ್ಮಿ ರೋಡ್, ಸದಾಶಿವ ನಗರ್. ಸೊ ಇಲ್ಲಿ ಇಂಡೋರ್ ಶೂಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಬಿಟ್ಟು ನಾವು ಹೊರಗೆ ಅಂದರೆ ಆಸ್ ಗುರುಸರ್ ಟೋಲ್ಡ್, ಲಡಾಖು ಮತ್ತು ಚಿಕ್ಕಮಂಗ್ಳೂರು, ಸೊ ಈ ಥರ ಹೊರಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಸ್ಟಾರ್ ಕಾಸ್ಟ್ ಅಲ್ಲಿ ಗುರುನಂದನ್ ಸಾರು ಮೇನ್ ಲೀಡು, ಹೀರೋಯಿನ್ ಆಗಿ ತಪಸ್ವಿನಿ ಪೂನಸ, ಅಂಡ್ ಫ್ರೆಂಡ್ ಆಗಿ ಧರ್ಮಣ್ಣ, ತಬ್ಲಾನಾಣಿ ಸಾರು, ಅಪೂರ್ವ ಅವರು, ಮತ್ತೆ ಇನ್ನು ಕೆಲವರು ನಮ್ಮ ಫೀಲ್ಡ್ ಆರ್ಟಿಸ್ಟ್ಗಳೇ ಸುಮಾರು ಜನ ಇದ್ದಾರೆ. ಸೊ ಅವ್ರನ್ನ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಟೆಕ್ನಿಷಿಯನ್ ವರ್ಕ್ದಲ್ಲಿ ಬಂದಾಗ ಕಿರಣ್ ರವಿನಾಥ್ ಸಾರು, ಗುರು ಸರ್ ಇಂಟ್ರೊಡಕ್ಷನ್ ಕೊಟ್ಟಂಗೆ ಕಿರಣ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾಡ್ತಾ ಇದ್ದಾರೆ. ಸೊ ಅವರು ಸಾಂಗ್ಸ್ ಬಗ್ಗೆ ಎಲ್ಲ ಅವರೇ ಮಾತಾಡ್ತಾರೆ. ಆ್ಯಂಡ್ ನಮ್ಮ ಭೀಮಾ ಕ್ಯಾಮ್ರಾಮ್ಯಾನ್ ಸರ್ ಈಗ ನಮಗೆ ಕ್ಯಾಮ್ರಾಮ್ಯಾನ್ ಆಗಿ ಮಾಡ್ತಾರೆ, ಶಿವು ಸರ್. ಸೊ ಅವರು ನಮಗೆ ಕಣ್ಣಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಡೈಲಾಗ್ ರೈಟರ್ ಬಂದು ನಮ್ಮ ಶರತ್ ಚಕ್ರವರ್ತಿ ಸರ್, ಅವರು ಮಾಡ್ತಾ ಇದ್ದಾರೆ. ಆ್ಯಂಡ್ ಎಸ್ ಸರ್, ಇದು ಟ್ರೂ ಇವೆಂಟ್ಸ್, ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್. ಈಗ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋ ವಿಷಯಗಳನ್ನ ಇಟ್ಕೊಂಡು ಒಂದು ಕಥೆ ಹಂತರ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ರಾಮ್ ಕಾಮ್ ಸರ್, ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಸರ್. ಕ್ರೈಮ್ ಕಾಮಿಡಿ, ಕಂಪ್ಲೀಟ್ ಕಾಮಿಡಿ. ಒಂದು ಸೆಕೆಂಡ್ ಹಾಫ್ ಬೇರೆ ತರ. ನಾನು ಮುಂದಿನ ದಿನಗಳು ಹೇಳ್ತೀನಿ ಸರ್ ಎಲ್ಲ ವಿಷಯಗಳನ್ನ. ಸೊ ಐ ಪಾಸ್ ಮೈಕ್ ಟು ಕಿರಣ್ ರವಿನಾಥ್ ಸರ್. ಬಗ್ಗೆ ಸ್ವಲ್ಪ ತಡ ಆಯಿತು. ನಮ್ಮ ಬ್ರಹ್ಮಾಜಿ ಗ್ರೂಪ್ಸ್ನ ಚೇರ್ಮನ್ ಸರ್ ಆದ ಪ್ರಕಾಶ್ ಶೆಟ್ಟಿ ಸರ್ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ನನಗೆ ಒಂದು ಶುಭ ಹಾರೈಸಕ್ಕೆ ಅವ್ರ ವೇದಿಕೆ ಮೇಲೆ ಬರಬೇಕು, ನಮ್ಮ ಕಿರಿಕಾಣಿಕೆಯನ್ನು ಕೋರಬೇಕು. ನಮ್ಮ ಚಿತ್ರತರಣಕ್ಕೆ ಗುರುನಂದನ್ ನನ್ನ ಬಹಳ ಆತ್ಮೀಯ ಸಹೋದರ. ಬಹಳ ವರ್ಷದಿಂದ ಅವರನ್ನು ನಾನು ನೋಡ್ತಾ ಇದ್ದೇನೆ. ಅವರ ಇಡೀ ಕುಟುಂಬ ನಮಗೆ ಬಹಳ ಬೇಕಾದವರು. ಅವರ ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ನೋಡಿದ ಮೇಲೆ ನಾನು ಯಾವಾಗಲೂ ಗುರುನಂದನಿಗೆ ಹೇಳುವುದುಂಟು, ಯಾಕೆ ಗುರು ನಿನ್ನ ಫಿಲ್ಮ್ ಶೂಟಿಂಗ್ ನೀನು ನಿಲ್ಲಿಸ್ಬಿಟ್ಟು, ಯಾಕೆ ಮುಂದಿನ ದಿನದಲ್ಲಿ ನೀನೇ ಯಾಕೆ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಫಿಲ್ಮು ಮಾಡ್ಬೋದಲ್ಲ ಅಂತ ನಾನು ಸುಮಾರು ಸಲ ಹೇಳಿದ್ದುಂಟು. ಹಾಗೆ ಈ ಮಂಡಿಮಣಿ ಪ್ರೊಡಕ್ಷನ್ ಮುಖಾಂತರ ಇವತ್ತೊಂದು ಒಳ್ಳೆಯ ಸಿನಿಮಾವನ್ನು ಕರ್ನಾಟಕದ ಜನರಿಗೆ ತೋರಿಸ್ಬೇಕು, ಕೊಡಬೇಕು ಅನ್ನೋ ಒಂದು ಇಚ್ಛೆಯಿಂದ ಇವತ್ತು ಈ ಸಿನಿಮಾದ
ಆರಂಭದ ಪೂಜೆ ಇವತ್ತು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದು ಹೋಗಿರಬೇಕು, ಕಾರಣಾಂತರ ನನಗೆ ಬರಲಿಕ್ಕೆ ಸ್ವಲ್ಪ ತಡವಾಯಿತು. ಈ ಒಂದು ಸಿನಿಮಾ ನಾಳೆ ಶೂಟಿಂಗ್ ಶುರುವಾಗಲಿಕ್ಕಿದೆ. ಗುರುನಂದನ್ನ ಪ್ರೊಡಕ್ಷನ್ ಟೀಮು ಮತ್ತು ಸಿನಿಮಾದಲ್ಲಿ ಪಾತ್ರ ಮಾಡುವವರು ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದೊಂದು ಒಳ್ಳೆಯ ಸಿನಿಮಾವಾಗಿ ಬರಲಿ, ಬೇಗ ಶುರುವಾಗಲಿ. ನಾವು ಆದಷ್ಟು ಬೇಗನೆ ಈ ಸಿನಿಮಾವನ್ನು ಸ್ಕ್ರೀನಲ್ಲಿ ಕರ್ನಾಟಕದ ಜನತೆ ನೋಡಿ ಖುಷಿ ಪಡುವಂತಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ಗುರುನಂದನ್ ಮತ್ತೆ ನಮ್ದು ಒಂದು ಜರ್ನಿ 10 ವರ್ಷದ ಮುಂಚೆ ಸ್ಟಾರ್ಟ್ ಆಯಿತು. ಸೊ ಫಸ್ಟ್ ರ್ಯಾಂಕ್ ರಾಜು ಸ್ಟಾರ್ಟ್ ಮಾಡಿದ್ಮೇಲಿಂದ ಭಾಳ ಆತ್ಮೀಯರಾದರು. ಹಾಗೆ ಒಂದು ಈ ಮಂಡಿ ಮನೆ ಟಾಕೀಸ್ ಅಂತ ಹೇಳಿ ಒಂದು ಪ್ರೊಡಕ್ಷನ್ ಕಂಪ್ನಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಅದರಲ್ಲಿ ಒಂದು ಅವಕಾಶ ಮಾಡಿದ್ರು ನನಗೂ ಸಂಗೀತ ಮಾಡಲಿಕ್ಕೆ. ಅಷ್ಟೊಂದು ನಂಬಿಕೆ ಇಟ್ಟಿರೋದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ ಅವ್ರಿಗೆ. ಹಾಗೆ ಸುಮಂತ್ ಅವರು ಬಂದು ಅವರು ಸ್ಟೋರಿ ಹೇಳಿದ್ರು ನನಗೆ ಸಿನಿಮಾದು. ಸ್ಟೋರಿ ಹೇಳ್ಬೇಕಾದ್ರೆ ಒಂದು ಮಾತು ಹೇಳಿದ್ರು. ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ಅವರು 100 ಡೇಸ್ ಫಂಕ್ಷನ್ನಲ್ಲಿ ನೋಡಿದ್ರಂತೆ. ಆ್ಯಕ್ಚುಲಿ ಅವಾಗ ಇನ್ನೂ ಕಾಲೇಜ್ ಸ್ಟೂಡೆಂಟ್ ಅಂತ ಅವರು. ಸಿನಿಮಾ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ಬಿಟ್ಟು ಇನ್ನೊಂದು ಸ್ಟೋರಿ ಮಾಡಿಕೊಂಡು ಮತ್ತೆ ಬಂದಿದ್ದಾರೆ ಅವರು ಈಗ. ಸೊ ಹಾಗೆ ಈ ಚಿತ್ರದಲ್ಲಿ ಒಟ್ಟು 4 ಹಾಡುಗಳಿದೆ. ಕಂಪೋಸಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ಸ್ಗಳನ್ನ ನಾವು ಹೇಳ್ತೀವಿ. ಹಾಗೆ ಬಂದಿರುವಂಥ ಎಲ್ರಿಗೂ ನಮಸ್ಕಾರ. ಹಾಗೆ ತಮ್ಮ ಒಂದು ಆಶೀರ್ವಾದಗಳು ಸದಾ ಇರಲಿ ಅಂತ ನಾನು ಕೇಳ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಭೀಮಾ ಗೆಲುವಿನ ನಂತರ ನನ್ನ ಮುಂದಿನ ಸಿನಿಮಾ ಸುಮಂತ್ ಅವ್ರ ಜೊತೆ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮಂಡಿ ಮನೆ ಟಾಕೀಸ್ ಹಾಗೆ ನಮ್ಮ ಡೈರೆಕ್ಟರ್ ಸುಮಂತ್ ಅವರಿಗೆ. ನಾನು ಸುಮಂತ್ ಅವ್ರಿಗೆ ಇದಕ್ಕಿಂತ ಮುಂಚೆ ನಾವು ಕೆಮಿಸ್ಟ್ರಿ ಆಗ್ತಾರಿಪ್ಪ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅಲ್ಲಿಂದನೇ ಪರಿಚಯ. ನಾನು ಈ ಕತೆ ನನಗೆ ಮೂಲ ಸೆಳೆತ ಅವ್ರ ಕತೆ ತುಂಬ ಇಷ್ಟ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಮಂಡಿ ಮನೆ ಟಾಕೀಸ್ಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರು ಸರ್, ಸುಮನ್ ಹಾಗೂ ಪ್ರವೀಣ ಎಲ್ಲರಿಂದ ಇದೊಂದು ಅವಕಾಶ ಸಿಕ್ತು ಈ ಸಿನಿಮಾಗೆ ನನಗೆ. ಸುಮಂತ್ ತುಂಬ ರಿಸರ್ಚ್ ಮಾಡಿ ಈ ಕತೆ ಮಾಡ್ಕೊಂಡಿದ್ದಾರೆ. ಹೆಚ್ಚು ಕಮ್ಮಿ 1 ವರ್ಷದಿಂದ ಈ ಕತೆ ಮೇಲೆ ಕೆಲಸ ಮಾಡಿದ್ದಾರೆ ಅವರು. ಕಂಟೆಂಟ್ ತುಂಬ ಚೆನ್ನಾಗಿದೆ. ಪ್ರತಿ ಸೀನು ನಗಿಸುತ್ತೆ, ಎಮೋಷನ್ ಮಾಡುತ್ತೆ, ಒಂದು ರೊಮ್ಯಾನ್ಸ್ ಇದೆ ಅಲ್ಲಿ. ಸಿನಿಮಾ ಜನಗಳನ್ನ ಎಂಟರ್ಟೈನ್ ಮಾಡುತ್ತೆ ಅಂತ ನಮಗೆ ನಂಬಿಕೆ ಇದೆ. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು. ನಮಗೆ ತುಂಬ ಖುಷಿ ಇದೆ ನೀವು ಬಂದಿದ್ದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ ಆಫ್ ದ ಮಂಡಿ ಟಾಕೀಸ್, ದಿ ಮಂಡಿ ಮನೆ ಟಾಕೀಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಎಲ್ಲ ನನ್ನ ಈ ಪ್ರೊಡಕ್ಷನ್ ಸ್ಟಾರ್ಟ್ ಆದಾಗಿಂದ ನನಗೆ ತುಂಬಾ ಸಹಾಯ ಮಾಡ್ತಿದ್ದ ಕಾಪಿಚರ್ ಪ್ರವೀಣ್ ಅವರು ಬರಬೇಕು. ನಮ್ಮ PR ಅವರೆಲ್ಲ ನೋಡ್ಕೊತಿರೋದು ನಮ್ಮ ಈ ಪ್ರೊಡಕ್ಷನ್ ಅಲ್ಲಿ ಫುಲ್ ಬೆನ್ನೆಲುಬಾಗಿ ನಿಂತಿದ್ದಾರೆ ಫ್ರಮ್ ದ ಫಸ್ಟ್ ಡೇ. ಅದೇ ಮಾತಾಡಬೇಕು ಪ್ರವೀಣ್ ಅವರು. ಗುರು ನನಗೆ ಆ್ಯಕ್ಚುಲಿ ಸೈಬರ್ ಯುಗದೊಳಗಿಂದ ಫ್ರೆಂಡು ಪರಿಚಯ. ಸಾಕಷ್ಟು ಜರ್ನಿ ಇದೆ. ಈ ಥರದೊಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತಂದಾಗ ಅಥವಾ ಸಿನಿಮಾ ಮಾಡಬೇಕು ಅಂತಂದಾಗ ತುಂಬ ಚರ್ಚೆಗಳಾಯಿತು. ಅದಾದಮೇಲೆ ನನಗೂ ಈ ಒಂದು ಆಗಲೇ ನಮ್ಮ ಶಿವಸೇನ ಅವ್ರು ಹೇಳೋದಂಗೆ ಆ ಕತೆ ಸೆಳೆತ. ಸೊ ನಾವೆಲ್ಲ ಒಂದು ತಂಡ ಆಗಿ ಈ ಸಿನಿಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದರ ಮೊದಲನೇ ಹೆಜ್ಜೆ ಇವತ್ತು ಪೂಜೆ. ನಿಮ್ಮೆಲ್ಲರ ಆಶೀರ್ವಾದ ಅದಕ್ಕೆ ನಮ್ಮ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಮಂಡಿ ಮನೆ ಟಾಕೀಸು ತುಂಬ ದೊಡ್ಡ ವಿಷನ್ ಇಟ್ಕೊಂಡಿದೆ. ಇದು ಮೊದಲನೇ ಹೆಜ್ಜೆ. ಸೊ ನಿಮ್ಮ ಹಾರೈಕೆ ಆಶೀರ್ವಾದ ಇದ್ದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಈ ಒಂದು ಪ್ರೊಡಕ್ಷನ್ ಹೌಸ್ ಹೋಗುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಗುರುಗ ಆ ಒಂದು ವಿಷನು ಇದೆ ಮತ್ತು ಆ ಶಕ್ತಿ ಇದೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗುರುನಂದನ್ ಸರ್ಗೆ ನನ್ನ ನಂಬಿ ಚಿತ್ರ ನನಗೆ ಕೊಡ್ತಾ ಇದ್ದಾರೆ. ನಾನು ಖಂಡಿತ ಉಳಿಸ್ಕೋತೀನಿ ಸರ್. ಸಿನಿಮಾ ಚೆನ್ನಾಗಿ ಮಾಡ್ಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಮಂಡಿ ಮನೆ ಪ್ರೊಡಕ್ಷನ್ಸ್ ಕಡೆಯಿಂದ ನಿಮಗೆ. ಹಾಗೆ ನಮ್ಮ ತಂದೆ ತಾಯಿ ಕೂಡ ಬಂದಿದ್ದಾರೆ. ಅವ್ರಿಗೂ ಅವರ ಆಶೀರ್ವಾದ ಕೂಡ ನನಗಿರುತ್ತೆ, ಅವ್ರದ್ದು ಬ್ಲೆಸ್ಸಿಂಗ್ಸ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ. ದಯವಿಟ್ಟು ನಮ್ಮ ಸಿನಿಮಾನ ಚೆನ್ನಾಗಿ ನೀವು ಪ್ರಮೋಟ್ ಮಾಡಿಕೊಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಕೂಡ ನಮಗೆ ಅತ್ಯಮೂಲ್ಯ. ಥ್ಯಾಂಕ್ ಯು ಸೋ ಮಚ್.